ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಯೇಸುವಿನ ನಂಬಿಕೆ ಎಂಬ ವಿಷಯದ ಕಡೆಗೆ ಹೆಚ್ಚಿನ ಗಮನ. ಈ ದಿನದ ದೇವರ ವಾಕ್ಯ, ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ, ಆತನು ಶರೀರಾಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವಸ್ಥಾನದಲ್ಲಿ ಸೇರಿಸಲ್ಪಟ್ಟನು. 1 ತಿಮೋಥೆಯನಿಗೆ 3ನೇ ಅಧ್ಯಾಯ 16ನೇ ವಚನ. ನಂಬಿಕೆ ಎಂದರೆ ಏನು, ನಂಬಿಕೆ ಏನಾಗಿರುತ್ತದೆ ಎಂಬುದರ ಬಗ್ಗೆ ಅನೇಕರು ಅಜ್ಞಾನಿಗಳಾಗಿರುತ್ತಾರೆ. ಅನೇಕರು ಅಂಧಕಾರ ಮತ್ತು ತಮಗೆ ಆದ ನಿರುತ್ಸಾಹಗಳ ಬಗ್ಗೆ ದೂರು ಹೇಳುತ್ತಾರೆ. ಅದಕ್ಕೆ ನಿಮ್ಮ ಮುಖಗಳು ಯೇಸುವಿನ ಕಡೆಗೆ ತಿರುಗಿಕೊಂಡು ನೀವು ನೀತಿಯ ಸೂರ್ಯನಾದ ಯೇಸುವನ್ನು ನೋಡುತ್ತಿರುವಿರೋ ಎಂದು ನಾನು ಅವರನ್ನು ಕೇಳಿದೆನು. ನಂಬಿಕೆ ಮತ್ತು ಯೇಸುಕ್ರಿಸ್ತನ ನೀತಿವಂತಿಕೆಯ ಮೇಲೆ ನೀವು ಸಂಪೂರ್ಣವಾಗಿ ಅವಲಂಬಿಸಬೇಕು ಎಂಬ ವಿಷಯವನ್ನು ಸಭೆಗಳಲ್ಲಿ ಸ್ಪಷ್ಟವಾಗಿ ವಿವರಿಸಬೇಕಿದೆ. ಕ್ರಿಸ್ತನು, ಆತನ ಅನಂತವಾದ ಸಾಟಿಯಿಲ್ಲದ ಪ್ರೀತಿ, ನಮ್ಮ ಸಲುವಾಗಿ ಆತನು ಮಾಡಿದ ಶ್ರೇಷ್ಠವಾದ ತ್ಯಾಗ, ಇವುಗಳ ಬಗ್ಗೆ ಕಡಿಮೆ ಗಮನವನ್ನು ಕೊಡಲಾಗಿದೆ. ಯೇಸುವಿನ ಬಗ್ಗೆ ನಮಗೆ ಇರಬೇಕಾದ ಮತ್ತು ಹೊಂದಿರಬೇಕಾದ ದೃಷ್ಟಿಕೋನವನ್ನು ಸೈತಾನನು ಬಹುತೇಕ ಮರೆಮಾಡಿದ್ದಾನೆ. ಯೇಸುಕ್ರಿಸ್ತನು ನಮ್ಮ ರಕ್ಷಕನು ಎಂದು ಆತನ ಬಳಿ ಹೋಗಲು, ಹೆಚ್ಚು ಹೆಚ್ಚು ಆತನನ್ನು ತಿಳಿದುಕೊಳ್ಳಲು ನಾವು ಆತ್ಮಿಕ ಸಹಾಯಕ್ಕಾಗಿ ಮನುಷ್ಯರನ್ನು ಸ್ವಲ್ಪವೇ ನಂಬಬೇಕು. ಯೇಸುಕ್ರಿಸ್ತನ ಪರಲೋಕದ ಗುಣಲಕ್ಷಣಗಳ ಮೇಲೆ ನಾವು ದೃಢ ನಿಶ್ಚಯವಾಗಿ ಅವಲಂಬಿಸಬಹುದು. ನಾವು ಆತನ ಪ್ರೀತಿಯ ಬಗ್ಗೆ ಮಾತನಾಡಬಹುದು, ಆತನ ಕೃಪೆ ಕರುಣೆಗಳ ಬಗ್ಗೆ ಹೇಳಬಹುದು ಮತ್ತು ಹಾಡಬಹುದು. ನಾವು ಆತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಮಾಡಿಕೊಳ್ಳಬಹುದು. ಆಗ ನಾವು ಕ್ರಿಸ್ತನೊಂದಿಗೆ ಒಂದಾಗುತ್ತೇವೆ. ಕ್ರಿಸ್ತನು ಪ್ರೀತಿಸಿದ್ದನ್ನು ನಾವು ಪ್ರೀತಿಸುತ್ತೇವೆ. ಕ್ರಿಸ್ತನು ಪಾಪವನ್ನು ದ್ವೇಷ ಮಾಡಿದ ಹಾಗೆ ನಾವು ಪಾಪವನ್ನು ದ್ವೇಷಿಸುತ್ತೇವೆ. ಈ ವಿಷಯಗಳ ಬಗ್ಗೆ ಮಾತನಾಡಬೇಕು ಮತ್ತು ಅವುಗಳ ವಿಷಯಗಳಲ್ಲಿ ದೃಢ ನಿಶ್ಚಯದಿಂದಿರಬೇಕು. ಪಾಪವನ್ನು ಕ್ಷಮಿಸುವ ರಕ್ಷಕನನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಆದರೆ ದೇವರಾಜ್ಞೆಗಳನ್ನು ಉನ್ನತೀಕರಿಸಬೇಕೆಂದು ಮತ್ತು ಅದನ್ನು ಘನಪಡಿಸಬೇಕೆಂದು ಕ್ರಿಸ್ತನು ಮರಣ ಹೊಂದಲು ಈ ಲೋಕಕ್ಕೆ ಬಂದನು, ಶಿಲುಬೆಯ ಮೇಲೆ ಮರಣ ಹೊಂದಿದನು. ಯೇಸು ಕ್ರಿಸ್ತನ ರಕ್ತದ ಅರ್ಹತೆ ಮತ್ತು ಪುನರುತ್ಥಾನಗೊಂಡ ರಕ್ಷಕನ ಅರ್ಹತೆಯ ಮೇಲೆ ಅವಲಂಬಿತರಾಗುವ ಪಾಪಿಯನ್ನು ನೀತಿವಂತನನ್ನಾಗಿ ಮಾಡಲು ಕೆಲಸ ಮಾಡುತ್ತಿರುವವನ ನಿಜವಾದ ಸ್ಥಾನವನ್ನು ನಾವು ಪ್ರಕಟಪಡಿಸಬೇಕು. ಆತ್ಮವನ್ನು ರಕ್ಷಿಸುವ ಸಂದೇಶವಾಗಿರುವ 3 ದೂತರ ಸಂದೇಶವನ್ನು ಲೋಕಕ್ಕೆ ಕೊಡಬೇಕಿದೆ. ದೇವರ ಆಜ್ಞೆಗಳು ಮತ್ತು ಕ್ರಿಸ್ತನ ಮೇಲಿನ ನಂಬಿಕೆ ಇವೆರಡೂ ಮುಖ್ಯವಾದವುಗಳು, ಅತಿ ಮುಖ್ಯವಾದವುಗಳು, ಮತ್ತು ಅವುಗಳ ಸಂದೇಶವನ್ನೂ ಸಹ ಲೋಕಕ್ಕೆ 3 ದೂತರ ಸಂದೇಶಕ್ಕೆ ಸಮವಾಗಿ ಕೊಡಬೇಕಿದೆ. ಮೊದಲನೆಯ ಭಾಗಕ್ಕೆ ಹೆಚ್ಚು ಒತ್ತು ಕೊಡಲಾಗುತ್ತದೆ, ಎರಡನೆಯ ಭಾಗಕ್ಕೆ ಸಾಮಾನ್ಯವಾದ ಗಮನ ಕೊಡಲಾಗುತ್ತದೆ. ಕ್ರಿಸ್ತನ ನಂಬಿಕೆಯ ಬಗ್ಗೆ ಗ್ರಹಿಸುವುದಿಲ್ಲ, ಅದರ ಬಗ್ಗೆ ಮಾತನಾಡಬೇಕು, ಅದನ್ನೇ ಪಾಲಿಸಬೇಕು, ಅದನ್ನೇ ಪ್ರಾರ್ಥಿಸಬೇಕು ಮತ್ತು ಈ ಭಾಗದ ಸಂದೇಶವನ್ನು ಮನೆಯ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಜನರನ್ನು ಶಿಕ್ಷಣಕ್ಕೆ ಒಳಪಡಿಸಬೇಕು. ಕ್ರಿಸ್ತನ ನೀತಿವಂತಿಕೆ ಮತ್ತು ಲೋಕದ ಮೇಲಿನ ಆತನ ಪ್ರೀತಿಯ ವಿಷಯದ ಬಗ್ಗೆ ಏಕೆ ನಮ್ಮ ತುಟಿಗಳು ಹೆಚ್ಚು ಮೌನವಾಗಿವೆ? ಏಕೆ ನಾವು ಜನರಲ್ಲಿ ಜೀವನದ ಚೈತನ್ಯವನ್ನು ತರುವ, ಸುಧಾರಣೆಯನ್ನು ತರುವ ವಿಷಯಗಳನ್ನು ಜನರಿಗೆ ತಿಳಿಸುವುದಿಲ್ಲ?
ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ, ಆತನು ಶರೀರಾಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವದಲ್ಲಿ ಸೇರಿಸಲ್ಪಟ್ಟನು ಎಂದು ಪೌಲನು ಪ್ರಕಟಿಸುವಾಗ ಅವನು ನೀತಿಯಿಂದಲೂ ಭಕ್ತಿ ಗೌರವದಿಂದಲೂ ತುಂಬಲ್ಪಟ್ಟಿದ್ದನು. ಕ್ರಿಸ್ತನ ಗುಣಸ್ವಭಾವವು ಅನಂತವಾಗಿ ಸಂಪೂರ್ಣವಾದ ಗುಣಸ್ವಭಾವವಾಗಿದೆ. ಆತನನ್ನು ಉನ್ನತೀಕರಿಸಬೇಕಿದೆ, ಅವನನ್ನು ಪ್ರಾಮುಖ್ಯವಾಗಿ ಎಲ್ಲರಿಗೂ ತೋರಿಸಿಕೊಡಬೇಕಿದೆ. ಯಾಕೆಂದರೆ ಕ್ರಿಸ್ತನು ತನ್ನನ್ನು ನಂಬುವ ಎಲ್ಲರಿಗೂ ಶಕ್ತಿಯಾಗಿರುತ್ತಾನೆ, ಬಲಿಷ್ಠನಾಗಿರುತ್ತಾನೆ, ಪರಿಶುದ್ಧತೆಯಾಗಿರುತ್ತಾನೆ, ನೀತಿವಂತಿಕೆಯಾಗಿರುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.